Hi everyone. Today discussing for the business study fourth chapter planning. ನೋಡಿ ನೀವು ನಿಜ ಜೀವನದಲ್ಲಿ ಡೈಲಿ ಪ್ಲಾನ್ ಮಾಡ್ತಾ ಇದ್ದೀರಾ. ನೀವು ಏನ್ ಮಾಡಬೇಕಂದ್ರೂ ಕೂಡ ಏನೋ ಒಂದು ಪ್ಲಾನ್ ಅನ್ನೋದು ಮಾಡ್ಕೊಂಡಿದ್ದೇ ಇರ್ತೀರಾ. ಫಾರ್ ಎಕ್ಸಾಂಪಲ್ ನೋಡಿ, ನೀವು ಫಾರ್ ಎಕ್ಸಾಂಪಲ್ ಯಾವ್ದು ಎಕ್ಸಾಮ್ ಬರೀಬೇಕಂದ್ರೂ ಕೂಡ, ಆನ್ಲೈನ್ ಎಕ್ಸಾಮ್ ಬರೀಬೇಕಂದ್ರೂ ಕೂಡ ನೀವು ಪ್ರಿಡಿಟರ್ಮೈನ್ ಆಗಿ ಏನೋ ಒಂದು ಪ್ಲಾನ್ ನ ಯಾವ ತರ ಬರೀಬೇಕು, ಯಾವ ತರ ವರ್ಕ್ ಮಾಡಬೇಕು, ಯಾವ ತರ ಸ್ಟಡಿ ಮಾಡಿದ್ರೆ ನಾವು ಎಕ್ಸಾಮ್ ನ ಆರಾಮಾಗಿ ಬರೀಬಹುದು ಎಂಬುದನ್ನ ಡೈಲಿ ಲೈಫ್ ಅಲ್ಲಿ ಪ್ಲಾನಿಂಗ್ ಅನ್ನೋದನ್ನ ನಾವು ಮಾಡ್ತಾ ಇರ್ತೀವಿ. ಅದ್ರ ಜೊತೆಗೆ ಇನ್ನೊಂದು ಎಕ್ಸಾಂಪಲ್ ಹೇಳೋದಾದ್ರೆ, ನಾವು ಏನೇ ಒಂದು ನಮ್ಮ ಪ್ಲೇಸ್ ಇಂದ ಬೇರೆ ಪ್ಲೇಸ್ ಗೆ ನಾವು ಹೋಗ್ಬೇಕಂದ್ರೂ ಕೂಡ ಒಂದು ಪ್ಲಾನ್ ಅನ್ನ ಮಾಡ್ಕೋತೀವಿ. ಫಾರ್ ಎಕ್ಸಾಂಪಲ್ ನೋಡಿ, ಬಾಗೇಪಲ್ಲಿಯಿಂದ ಬೆಂಗಳೂರು ಹೋಗ್ಬೇಕಂದ್ರೂ ಕೂಡ ನಮ್ಗೊಂದು ಪ್ಲಾನ್ ಅನ್ನೋದು, ನಾವು ವೇ ಆಫ್ ವೆಹಿಕಲ್ಸ್ ಯಾವ ತರ ಯೂಸ್ ಮಾಡಬೇಕು, ಇಲ್ಲ ಯಾವ ವೇ ಮುಖಾಂತರ ಹೋಗ್ಬೇಕು, ಇಲ್ಲ ಯಾವ ತರ ಯಾವ ವೇ ಅಲ್ಲಿ ಹೋದ್ರೆ ನಮ್ಗೆ ನಿಯರ್ ಆಗುತ್ತೆ ಎಂಬುದನ್ನ ನಾವು ಒಂದು ಪ್ಲಾನ್ ಅನ್ನೋದನ್ನ ಇಟ್ಕೊಂಡಿರ್ತೀವಿ. ಪ್ಲಾನಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದೇ ತರ ಪ್ಲಾನಿಂಗ್ ಇಂಟ್ರಡಕ್ಷನ್ ಅಂತ ಬಂದಾಗ, ಪ್ಲಾನಿಂಗ್ ಈಸ್ ಒನ್ ಆಫ್ ದ ಫಂಕ್ಷನ್ಸ್ ಆಫ್ ದಿ ಮ್ಯಾನೇಜ್ಮೆಂಟ್. Planning is one of the functions of the management. The planning required for the all the areas is required for the all the areas like a government owned organizations, private owned organizations or any other institutions. The planning is very important, very required for the all the areas. And when the government make a 5-year plan for the nation, at the moment the small business also having their own plans. The small business also having their own plans, and also the big business firm also, the business big large institution also having their own plans like sales plans or market plans. ನೋಡಿ, ಈ ಯೋಜಿಸುವಿಕೆ ಅನ್ನೋದು ನಿರ್ವಹಣೆಯ ಒಂದು ಕಾರ್ಯವಾಗಿದೆ. ನಾವು ಫಸ್ಟ್ ಚಾಪ್ಟರ್ ಅಲ್ಲಿ ಡಿಸ್ಕಸ್ ಮಾಡಿರ್ತೀವಿ. ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಬಂದಾಗ ಈ ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಲ್ಲಿ ಪ್ಲಾನಿಂಗ್ ನ ನಾವು ಡಿಸ್ಕಸ್ ಮಾಡಿರ್ತೀವಿ. ಅದೇ ತರ ಯೋಜಿಸುವಿಕೆ ಅನ್ನೋದು ನಿರ್ವಹಣೆಯ ಒಂದು ಪ್ರಾಥಮಿಕ ಕಾರ್ಯವಾಗಿರುತ್ತೆ. ಅದ್ರ ಜೊತೆಗೆ ಯೋಜಿಸುವಿಕೆ ಅನ್ನೋದು ಎಲ್ಲಾ ಏರಿಯಾಗಳಲ್ಲೂ ಕೂಡ ತುಂಬಾ ಅಗತ್ಯವಾಗಿರುತ್ತೆ. ಅದು ಸರ್ಕಾರಿ ಹೊಡೆತದ ಕಂಪನಿಗಳಿರ್ಬೋದು, ಖಾಸಗಿ ಹೊಡೆತದ ಕಂಪನಿಗಳಿರ್ಬೋದು, ಇಲ್ಲಾಂದ್ರೆ ಸಂಸ್ಥೆಗಳಿರ್ಬೋದು, ಎಲ್ಲದಕ್ಕೂ ಕೂಡ ತಮ್ಮದೇ ಆದ ಒಂದು ಪ್ಲಾನ್ ಅನ್ನೋದು, ಯೋಜಿಸುವಿಕೆ ಅನ್ನೋದು ತುಂಬಾ ಅಗತ್ಯವಾಗಿರುತ್ತೆ. ಯಾವಾಗ ನಮ್ಮ ದೇಶದಲ್ಲಿ ಈ ಸರ್ಕಾರ ಪಂಚವಾರ್ಷಿಕ ಯೋಜನೆಗಳನ್ನ ಮಾಡಿತ್ತು, ಅವಾಗ ಎಲ್ಲಾ ಸಣ್ಣ ವ್ಯವಹಾರ ಸಂಸ್ಥೆಗಳು ಕೂಡ ತಮ್ಮದೇ ಆದ ಒಂದು ಯೋಜಿಸುವಿಕೆನ ಮಾಡ್ಕೊಂಡಿದ್ದಾರೆ. ಜೊತೆಗೆ ಈ ಬೃಹತ್ ಸಂಸ್ಥೆಗಳು ಕೂಡ, ಈ ಬೃಹತ್ ವ್ಯವಹಾರಗಳು ಕೂಡ ತಮ್ಮದೇ ಆದ ಒಂದು ಸ್ವಂತ ಯೋಜಿಸುವಿಕೆನ ಮಾಡ್ಕೊಂಡಿದ್ದಾರೆ, ತಮ್ಮದೇ ಆದ ಒಂದು ಪ್ಲಾನ್ಸ್ ನ ಮಾಡ್ಕೊಂಡಿದ್ದಾರೆ. ಅವುಗಳಂತ ಬಂದಾಗ ಆ ಸೇಲ್ಸ್ ಪ್ಲಾನ್ಸ್ ಇರ್ಬೋದು, ಇಲ್ಲಾಂದ್ರೆ ಮಾರ್ಕೆಟ್ ಪ್ಲಾನ್ ಇರಬಹುದು. ನೋಡಿ, ಇನ್ನೊಂದು ನಿಮ್ಗೆ ಗೊತ್ತಿರಲಿ, ಎವರಿ ಬಿಸ್ನೆಸ್, ದ ಬಿಸ್ನೆಸ್ ಫಾರ್ಮ್ಸ್ ಆಲ್ಸೋ would like to successful, the business firms also would like to successful, it required for the expecting for the increasing their sales volume and also their profit. ಯಾವುದೇ ಒಂದು ವ್ಯವಹಾರ ಸಂಸ್ಥೆಗಳು ಯಶಸ್ವಿ ಆಗಬೇಕಂದ್ರೂ ಕೂಡ ಆ ವ್ಯವಹಾರ ಸಂಸ್ಥೆಗಳ ಸೇಲ್ಸ್ ವಾಲ್ಯೂಮ್ಸ್ ಮತ್ತೆ ಪ್ರಾಫಿಟ್ ಅನ್ನೋದು ಜಾಸ್ತಿ ಇರಬೇಕು ಎಂದು ಚೈಸ್ತಾರೆ, ಲೈಕ್ ಎಕ್ಸ್ಪೆಕ್ಟ್ ಮಾಡ್ತಾರೆ. ಯಾವಾಗ ಒಂದು ವ್ಯವಹಾರ ಸಂಸ್ಥೆಯ ಸೇಲ್ಸ್ ವಾಲ್ಯೂಮ್ಸ್ ಮತ್ತು ಪ್ರಾಫಿಟ್ ಅನ್ನೋದು ಯಾವಾಗ ಜಾಸ್ತಿ ಆಗುತ್ತೋ ಅವಾಗ ಬಿಸ್ನೆಸ್ ಫಾರ್ಮ್ಸ್ ಅನ್ನೋದು ಸಕ್ಸಸ್ಫುಲ್ ಆಗುತ್ತೆ. ಅಂಡ್ ಆಲ್ಸೋ ಎವರಿ ಮ್ಯಾನೇಜರ್ ಆಲ್ಸೋ ಡ್ರೀಮ್ಸ್ ಲೈಫ್ ಇಸ್ ಎವರಿ ಆರ್ಗನೈಸೇಷನ್ಸ್ ಆಲ್ಸೋ ಹ್ಯಾವಿಂಗ್ ದೇರ್ ಓನ್ ಅಬ್ಜೆಕ್ಟಿವ್ಸ್. Every organization also having their own objective. The objective achieving purpose, the management having their own dreams. The dreams comes to reality. The dreams comes to reality. The manager work hard about for the future business making. At the moment they deciding for the what to do and how to do. ನೋಡಿ, ಎಲ್ಲಾ ಸಂಸ್ಥೆಗಳಿಗೂ ಕೂಡ ತಮ್ಮದೇ ಆದ ಒಂದು ಉದ್ದೇಶಗಳನ್ನೋದು ಇರುತ್ತೆ. ಆ ಉದ್ದೇಶ ಅನ್ನೋದು ಇರುತ್ತೆ. ಜೊತೆಗೆ ಆ ಏನೊಂದು ಸಂಸ್ಥೆಯಲ್ಲಿ ನಿರ್ವಾಹಕರು ಯಾರಿರ್ತಾರಲ್ಲ, ಮ್ಯಾನೇಜ್ಮೆಂಟ್ ಯಾರಿರ್ತಾರಲ್ಲ, ಅವರಿಗೆ ತಮ್ಮದೇ ಆ ಒಂದು ಕನಸು ಅನ್ನೋದು ಇರುತ್ತೆ. ಆ ಉದ್ದೇಶಗಳನ್ನ ಈಡೇರಿಸ್ಕೋಬೇಕು, ನಮ್ಗಿರುವ ಉದ್ದೇಶಗಳನ್ನ ಈಡೇರಿಸಿಕೊಳ್ಳಬೇಕು ಎಂಬುದನ್ನ ಒಂದು ಕನಸು ಇರುತ್ತೆ. ಆ ಕನಸನ್ನ ವಾಸ್ತವಿಕವಾಗಿ ಪರಿವರ್ತಿಸಿಕೊಳ್ಳಲು ಅವರು ಪೂರ್ವಭಾವಿಕವಾಗಿ ಏನು ಮಾಡಬೇಕು, ಹೇಗೆ ಮಾಡಬೇಕು ಎಂಬುದನ್ನು ನಿರ್ಧಾರ ಮಾಡಿಕೊಂಡ್ರೆ ತಮ್ಮ ಬಳಿ ಇರುವ ಉದ್ದೇಶಗಳನ್ನ ನಾವು ಸಾಧಿಸಬಹುದು. ಅರ್ಥ ಆಯ್ತಾ? ನೋಡಿ, when the business firms would like to successful, then increasing their sales volumes and profit volumes. And also every organizations
having their own objectives. Every organizations having their own objectives. The objective achieving purpose, the management, their dreams comes to reality. The management working too hard about for the future thinking or future business making. Therefore, is a deciding for the what to do and how to do. ನಮಗೆ ಇಂಟ್ರೊಡಕ್ಷನ್ ಅಲ್ಲಿ ಪ್ಲಾನಿಂಗ್ ಅನ್ನೋದು ಏನ್ ಇಂಪಾರ್ಟೆನ್ಸ್ ಕೊಡುತ್ತೆ ಅಂದ್ರೆ, ಪ್ಲಾನಿಂಗ್ ಅನ್ನೋದು ಎಲ್ಲಾ ಸಂಸ್ಥೆಗಳಿಗೂ ಎಲ್ಲದಕ್ಕೂ ಕೂಡ ತುಂಬಾ ಅಗತ್ಯವಾಗಿರುತ್ತೆ. ಆಯ್ತಾ? ನಾವು ಯಾವಾಗ ಪೂರ್ವಭಾವಿಕವಾಗಿ ಏನು ಮಾಡಬೇಕು, ಹೇಗೆ ಮಾಡಬೇಕು ಎಂಬುದನ್ನ ನಿರ್ಧಾರ ಮಾಡ್ಕೊಳ್ತೀವೋ ಅವಾಗ ಆ ಸಂಸ್ಥೆಗಳ ಉದ್ದೇಶಗಳನ್ನ ನಾವು ಸಾಧಿಸಲು ತುಂಬಾ ಅಗತ್ಯವಾಗುತ್ತೆ ಪ್ಲಾನಿಂಗ್ ಅನ್ನೋದು. ಅಂಡ್ ಆಲ್ಸೋ ದಿಸ್ ಎ ಇಂಟ್ರೊಡಕ್ಷನ್ ಆಫ್ ದಿ ಪ್ಲಾನಿಂಗ್. ನೆಕ್ಸ್ಟ್ ಮೀನಿಂಗ್ ಅಂತ ಬಂದಾಗ, ಪ್ಲಾನಿಂಗ್ ಈಸ್ planning is setting of objective and targets and formulating action and plan to achieve them. ನೋಡಿ, ನಾವು ಮೀನಿಂಗ್ ನ ಡಿಸ್ಕಸ್ ಮಾಡುವ ಮುಂಚೆ ಎಲ್ಲಾ ಸಂಸ್ಥೆಗಳು ತಮ್ಮದೇ ಆದ ಒಂದು ಉದ್ದೇಶಗಳನ್ನ ಇಟ್ಕೊಂಡಿರ್ತವೆ. ಆ ಉದ್ದೇಶಗಳನ್ನ ಸಾಧಿಸಬೇಕಾದ್ರೆ, ಆ ಕಾರ್ಯಮಾರ್ಗವನ್ನ ಸಾಧಿಸಬೇಕು ಅಂದ್ರೆ ಒಂದು ಪ್ಲಾನ್ ಅನ್ನೋದನ್ನ ನಾವು ಮಾಡ್ಕೋಬೇಕಾಗುತ್ತೆ. ಆಯ್ತಲ್ಲ? ಪ್ಲಾನಿಂಗ್ ಈಸ್ ಎ ಸೆಟ್ಟಿಂಗ್ ಆಫ್ ಆಬ್ಜೆಕ್ಟಿವ್ಸ್ ಅಂಡ್ ಟಾರ್ಗೆಟ್. ಪ್ಲಾನಿಂಗ್ ಈಸ್ ಎ ಸೆಟ್ಟಿಂಗ್ ಆಫ್ ಆಬ್ಜೆಕ್ಟಿವ್ ಅಂಡ್ ಟಾರ್ಗೆಟ್ ಅಂಡ್ ಫಾರ್ಮುಲೇಟಿಂಗ್ ಆಕ್ಷನ್ ಅಂಡ್ ಪ್ಲಾನ್ ಟು ಅಚೀವ್ ದೆಮ್. ನೋಡಿ, ಎಲ್ಲಾ ವ್ಯವಹಾರ ಸಂಸ್ಥೆಗಳು ತಮ್ಮದೇ ಆದ ಒಂದು ಉದ್ದೇಶಗಳನ್ನ ಮತ್ತು ಗುರಿಗಳನ್ನ ನಿರ್ಧರಿಸಿಕೊಳ್ಳಬೇಕು. ತಮ್ಮದೇ ಆದ ಒಂದು ಉದ್ದೇಶಗಳನ್ನ ಮತ್ತು ಗುರಿಗಳನ್ನ ನಿರ್ಧರಿಸಿಕೊಳ್ಳಬೇಕು. ಮತ್ತೆ ಆ ಗುರಿಗಳನ್ನ ಮತ್ತು ಉದ್ದೇಶಗಳನ್ನ ಸಾಧಿಸಲು ಅಗತ್ಯವಾದ ಕಾರ್ಯಮಾರ್ಗವನ್ನ ರೂಪಿಸುವುದಕ್ಕೆ ನಾವೇನಂತ ಕರಿತೀವಿ? ಯೋಜಿಸುವಿಕೆ ಅಂತ ನಾವು ಕರಿತೀವಿ. ಪ್ಲಾನಿಂಗ್ ಈಸ್ ಎ setting of objectives and target. Planning is a setting of objective and targets and formulating action and plan to achieve them. ನೋಡಿ, ಏನೊಂದು ಯೋಜಿಸುವಿಕೆ ಮೀನಿಂಗ್ ಅಂತ ಬಂದಾಗ, ಯೋಜಿಸುವಿಕೆ ಅನ್ನೋದು ತಮ್ಮದೇ ಆದ ಒಂದು ಉದ್ದೇಶಗಳನ್ನ ಮತ್ತು ಗುರಿಗಳನ್ನ ನಿರ್ಧರಿಸಿಕೊಳ್ಳಬೇಕು. ಮತ್ತೆ ಆ ಗುರಿಗಳನ್ನ ಮತ್ತು ಉದ್ದೇಶಗಳನ್ನ ಸಾಧಿಸಲು ಅಗತ್ಯವಾದ ಒಂದು ಕಾರ್ಯಮಾರ್ಗಸೂಚಿಯನ್ನ ನಿರೂಪಣೆ ಮಾಡುವುದಕ್ಕೆ, ಅದನ್ನು ಅಭಿವೃದ್ಧಿಪಡಿಸುವುದಕ್ಕೆ ನಾವೇನಂತ ಕರಿತೀವಿ? ಯೋಜಿಸುವಿಕೆ ಅಂತ ನಾವು ಕರಿತೀವಿ. ಪ್ಲಾನಿಂಗ್ ಈಸ್ ಎ ಸೆಟ್ಟಿಂಗ್ ಆಫ್ ಆಬ್ಜೆಕ್ಟಿವ್ ಅಂಡ್ ಟಾರ್ಗೆಟ್ಸ್. ಪ್ಲಾನಿಂಗ್ ಈಸ್ ಎ ಸೆಟ್ಟಿಂಗ್ ಆಫ್ ಆಬ್ಜೆಕ್ಟಿವ್ ಅಂಡ್ ಟಾರ್ಗೆಟ್ಸ್ ಅಂಡ್ ಫಾರ್ಮುಲೇಟಿಂಗ್ ಆಕ್ಷನ್ ಅಂಡ್ ಪ್ಲಾನ್ ಟು ಅಚೀವ್ ದೆಮ್. ಒಂದು ಉದ್ದೇಶಗಳನ್ನ ನಾವು ಸಾಧಿಸಲು ಅಗತ್ಯವಾದ ಒಂದು ಕಾರ್ಯಮಾರ್ಗವನ್ನ ರೂಪಿಸುವುದಕ್ಕೆ ನಾವೇನಂತ ಕರಿತೀವಿ? ಯೋಜಿಸುವಿಕೆ ಅಂತ ನಾವು ಕರಿತೀವಿ. The planning is a setting of objective and targets and formulating action and plan to achieve them. That's called to planning. ನೋಡಿ, ನಾವು ಸುಲಭವಾಗಿ ಬರೀಬೇಕು, ಈ ಡೆಫಿನೇಷನ್ ಈ ಮೀನಿಂಗ್ ಗಿಂತ ನಾವು ಸುಲಭವಾಗಿ ಬರಬೇಕು ಅಂತ ಬಂದಾಗ planning is a when deciding in advance what to do and how to do. ನೋಡಿ, ಈ ಮೀನಿಂಗ್ ತುಂಬಾ ಸುಲಭವಾಗಿರುತ್ತೆ. 1 ಮಾರ್ಕ್ಗೆ ಎಕ್ಸಾಮ್ ಪಾಯಿಂಟ್ ಅಲ್ಲಿ ಕೆಲವುದರಿಂದ ವಾಟ್ ಈಸ್ ಪ್ಲಾನಿಂಗ್ ಅಂತ ಕೇಳಿದಾಗ ಆ ಮೀನಿಂಗ್ ಬೇಕಾದ್ರೆ ಫಸ್ಟ್ ಡಿಸ್ಕಸ್ ಮಾಡುವ ಮೀನಿಂಗ್ ಆದ್ರೂ ಬರೀಬಹುದು, ಇಲ್ಲ ಅಂದ್ರೆ ಈ ಮೀನಿಂಗ್ ಬೇಕಾದ್ರೆ ಬರೀಬಹುದು. ಈ ಮೀನಿಂಗ್ ತುಂಬಾ ಸುಲಭವಾಗಿರುತ್ತೆ. ಪ್ಲಾನಿಂಗ್ ಇಸ್ ಎ ವೆನ್ ಡಿಸೈಡಿಂಗ್ ಇನ್ ಅಡ್ವಾನ್ಸ್
when deciding in advance what to do and how to do. ನೋಡಿ ನಾವು ಏನೇ ಒಂದು ಕೆಲಸ ಮಾಡಬೇಕಂದ್ರೂ ಕೂಡ ನಾವು ಪ್ರಿಡಿಟರ್ಮಿನ್ ಪ್ರೋಸೆಸ್ ಅನ್ನೋದು ಇರಬೇಕು, ನಮಗೆ ಮುಂದಾಲೋಚನೆ ಅನ್ನೋದು ಇರಬೇಕಾಗುತ್ತೆ. ಅದೇ ಮೀನಿಂಗ್ ಎಕ್ಸ್ಪ್ರೆಸ್ ಮಾಡೋದು. ಪ್ಲಾನಿಂಗ್ ಈಸ್ ಎ when deciding in advance what to do and how to do. What to do and how to do. Planning is a when deciding in advance what to do and how to do. ನಾವು ನೋಡಿ ಏನು ಮಾಡಬೇಕು, ಹೇಗೆ ಮಾಡಬೇಕು ಎಂಬುದನ್ನ ಪೂರ್ವಭಾವಿಕವಾಗಿ ನಿರ್ಧಾರ ಮಾಡುವುದಕ್ಕೆ ನಾವು ಏನಂತ ಕರಿತೀವಿ? ಯೋಜಿಸುವಿಕೆ ಅಂತ ನಾವು ಕರಿತೀವಿ. The planning is a when deciding in advance what to do and how to do. That's all to planning. ಈ ಮೀನಿಂಗ್ ನಾವು ಸುಲಭವಾಗಿ ಬರೋ ಕ್ವೆಶ್ಚನ್ಸ್ ಗೆ ಉತ್ತರವನ್ನ ಆನ್ಸರ್ ನ ಮಾಡಬಹುದು. ಪ್ಲಾನಿಂಗ್ ಈಸ್ ಎ ವೆನ್ ಡಿಸೈಡಿಂಗ್ ಇನ್ ಅಡ್ವಾನ್ಸ್ ವಾಟ್ ಟು ಡೂ ಅಂಡ್ ಹೌ ಟು ಡೂ. ನೋಡಿ ನಾವು ಏನು ಮಾಡಬೇಕು, ಹೇಗೆ ಮಾಡಬೇಕು ಎಂಬುದನ್ನ ಪೂರ್ವಭಾವಿಕವಾಗಿ ನಿರ್ಧಾರ ಮಾಡುವುದಕ್ಕೆ ನಾವೇನಂತ ಕರಿತೀವಿ? ಯೋಜಿಸುವಿಕೆ ಅಂತ ನಾವು ಕರಿತೀವಿ. ಅಂಡರ್ಸ್ಟ್ಯಾಂಡ್? ನೆಕ್ಸ್ಟ್ ಇಸ್ ಎ ಡಿಸ್ಕಸಿಂಗ್ ಅಬೌಟ್ ಫಾರ್ ದಿ ಡೆಫಿನೇಷನ್ಸ್ ಆಫ್ ಪ್ಲಾನಿಂಗ್. ಯಾವ ತರ ನಾವು ಡಿಫೈನ್ ಮಾಡಬಹುದು ಪ್ಲಾನಿಂಗ್ ನ? ನೋಡಿ ಪ್ಲಾನಿಂಗ್ ನಾವು ಡೆಫಿನೇಷನ್ ಮಾಡಬೇಕಾದ್ರೆ ಪ್ಲಾನಿಂಗ್ ಈಸ್ ಎ setting of objective for given period and formulating action and plan to achieve them and selected best possible various course of alternative available. ನೋಡಿ ಡೆಫಿನೇಷನ್ ಅಂತ ಬಂದಾಗ ನಾವು ಫಸ್ಟ್ ಡಿಸ್ಕಸ್ ಮಾಡಿ ಮೀನಿಂಗ್. ಪ್ಲಾನಿಂಗ್ ಈಸ್ ಎ ಸೆಟ್ಟಿಂಗ್ ಆಫ್ ಆಬ್ಜೆಕ್ಟಿವ್ ಫಾರ್ ಗಿವನ್ ಎ ಪೀರಿಯಡ್. ಪ್ಲಾನಿಂಗ್ ಈಸ್ ಎ ಸೆಟ್ಟಿಂಗ್ ಆಫ್ ಆಬ್ಜೆಕ್ಟಿವ್ ಫಾರ್ ಎ ಗಿವನ್ ಎ ಪೀರಿಯಡ್ and formulating action and plan to achieve them and select the best possible various course of alternative are available. ನೋಡಿ ಡೆಫಿನೇಷನ್ ನ ಬರೀಬೇಕಾದ್ರೆ ಪ್ಲಾನಿಂಗ್ ಅನ್ನೋದು ಒಂದು ನಿರ್ದಿಷ್ಟ ಅವಧಿಯಲ್ಲಿ ತಮ್ಮ ಉದ್ದೇಶಗಳನ್ನ ನಿರ್ಧರಿಸುವುದು, ಆ ನಿರ್ಧರಿಸುವ ಉದ್ದೇಶಗಳನ್ನ ಸಾಧಿಸಲು ಅಗತ್ಯವಾದ ಕಾರ್ಯ ಮಾರ್ಗಸೂಚಿಯನ್ನ ಅಭಿವೃದ್ಧಿಪಡಿಸುವುದು, ವಿವಿಧ ಕಾರ್ಯ ಮಾರ್ಗಸೂಚಿಯಲ್ಲಿ ಉತ್ತಮವಾದ ಪರ್ಯಾಯವಾದ ಆಯ್ಕೆ ಮಾಡುವುದಕ್ಕೆ ನಾವು ಏನಂತ ಕರಿತೀವಿ? ಯೋಜಿಸುವಿಕೆ ಅಂತ ನಾವು ಡೆಫಿನೇಷನ್ ವ್ಯಾಖ್ಯಾನವನ್ನ ಮಾಡ್ತೀವಿ. ದ ಪ್ಲಾನಿಂಗ್ ಈಸ್ ಎ ಸೆಟ್ಟಿಂಗ್ ಆಫ್ ಆಬ್ಜೆಕ್ಟಿವ್ ಫಾರ್ ಗಿವನ್ ಎ ಪೀರಿಯಡ್. ಪ್ಲಾನಿಂಗ್ ಈಸ್ ಎ ಸೆಟ್ಟಿಂಗ್ ಆಫ್ ಆಬ್ಜೆಕ್ಟಿವ್ ಫಾರ್ ಗಿವನ್ ಎ ಪೀರಿಯಡ್ and formulating action and plan to achieve them and select a best possible various course of alternatives are available or action are available. Various course of alternative to action are available. That's a definition of the planning. ನೋಡಿ ಕನ್ನಡದಲ್ಲಿ ಹೇಳಬೇಕಾದ್ರೆ ಯೋಜಿಸುವಿಕೆ ವ್ಯಾಖ್ಯಾನ ಯಾವ ತರ ಮಾಡಬೇಕಾಗುತ್ತಂದ್ರೆ, ಯೋಜಿಸುವಿಕೆ ಅನ್ನೋದು ಒಂದು ನಿರ್ದಿಷ್ಟ ಅವಧಿಯಲ್ಲಿ ತಮ್ಮ ಉದ್ದೇಶಗಳನ್ನ ನಿರ್ಧರಿಸುವುದು. ನಾವು ನೋಡಿ ಒಂದು ಆರ್ಗನೈಸೇಷನ್ ಅಲ್ಲಿ ಫಸ್ಟ್ ತಮ್ಮ ಉದ್ದೇಶಗಳನ್ನ ನಿರ್ಧಾರ ಮಾಡಬೇಕಾಗುತ್ತೆ. ಆ ನಿರ್ದಿಷ್ಟ ಉದ್ದೇಶಗಳನ್ನ ನಿರ್ಧರಿಸುವುದು ಜೊತೆಗೆ ಆ ನಿರ್ಧರಿಸಿರುವ ಉದ್ದೇಶಗಳನ್ನ ಸಾಧಿಸಲು ಅಗತ್ಯವಾದ ಕಾರ್ಯ ಮಾರ್ಗಸೂಚಿಯನ್ನ ಅಭಿವೃದ್ಧಿಪಡಿಸುವುದು, ಮತ್ತೆ ಆ ವಿವಿಧ ರೀತಿಯ ಕಾರ್ಯ ಮಾರ್ಗಸೂಚಿಯಲ್ಲಿ ವೇರಿಯಸ್ ಕೋರ್ಸ್, ವಿವಿಧ ರೀತಿಯ ಕಾರ್ಯ ಮಾರ್ಗಗಳಲ್ಲಿ ಯಾವುದು ಉತ್ತಮ ಎಂದು ಪರ್ಯಾಯ ಆಯ್ಕೆ ಮಾಡುವುದಕ್ಕೆ ನಾವೇನಂತ ಹೇಳ್ತೀವಿ? ಪ್ಲಾನಿಂಗ್ ಅಂತ ಹೇಳ್ತೀವಿ, ಯೋಜಿಸುವಿಕೆ ಅಂತ ನಾವು ಹೇಳ್ತೀವಿ.
ಸುಲಭವಾಗಿ 2 ಮಾರ್ಕ್ ಕೇಳಬಹುದು. ಡಿಫೈನ್ ಪ್ಲಾನಿಂಗ್ ಅಂತ ಕೇಳಿದ್ರೆ ದ ಪ್ಲಾನಿಂಗ್ ಈಸ್ ಎ ಸೆಟ್ಟಿಂಗ್ ಆಫ್ ಆಬ್ಜೆಕ್ಟಿವ್ಸ್ ಫಾರ್ ಎ ಗಿವನ್ ಎ ಪೀರಿಯಡ್ ಅಂಡ್ formulating action and plan to achieve them and select a best possible various course of alternative action are available. That's a planning. ನೋಡಿ, ಯೋಜಿಸುವಿಕೆ ಅಂತ ಬಂದಾಗ ಒಂದು ನಿರ್ದಿಷ್ಟ ಅವಧಿಯಲ್ಲಿ ತಮ್ಮ ಉದ್ದೇಶಗಳನ್ನ ನಿರ್ಧರಿಸುವುದು, ಆ ಉದ್ದೇಶಗಳನ್ನ ಸಾಧಿಸಲು ವಿವಿಧ ರೀತಿಯ ಕಾರ್ಯಮಾರ್ಗಗಳನ್ನ ಅಭಿವೃದ್ಧಿಪಡಿಸುವುದು, ಆ ಕಾರ್ಯಮಾರ್ಗಗಳಲ್ಲಿ ಯಾವುದು ಉತ್ತಮ ಎಂದು ಪರ್ಯಾಯವಾಗಿ ಆಯ್ಕೆ ಮಾಡುವುದಕ್ಕೆ ನಾವು ಏನಂತ ಕರಿತೀವಿ? ಪ್ಲಾನಿಂಗ್ ಅಂತ ನಾವು ಕರಿತೀವಿ. ನೋಡಿ, ಎಕ್ಸಾಂಪಲ್ ಹೇಳೋದಾದ್ರೆ ಒಂದು ಬಿಲ್ಡಿಂಗ್ ನ ನಾವು ಕನ್ಸ್ಟ್ರಕ್ಷನ್ ಮಾಡಬೇಕು. ಒಂದು ಬಿಲ್ಡಿಂಗ್ ನ ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ಪ್ಲಾನರ್ಸ್ ನ ಕರಿತೀವಿ. ನಿಮ್ಗೆ ಈ ಬಿಲ್ಡಿಂಗ್ ಆ ಸೈಟ್ ನ ತೋರಿಸಿ, ಈ ಸೈಟ್ ಅಲ್ಲಿ ಯಾವ ತರ ಬಿಲ್ಡಿಂಗ್ ನ ಕನ್ಸ್ಟ್ರಕ್ಷನ್ ಮಾಡಬಹುದು ಎಂಬುದನ್ನ ಪ್ಲಾನರ್ಸ್ ನಾವು ಕಳಿಸ್ಕೋಬೇಕಾದ್ರೆ ನಮ್ಮ ಉದ್ದೇಶ ಬಂದು ಇಲ್ಲಿ ಕನ್ಸ್ಟ್ರಕ್ಷನ್ ಆಫ್ ದ ಬಿಲ್ಡಿಂಗ್, ಆ ಬಿಲ್ಡಿಂಗ್ ನ ಕನ್ಸ್ಟ್ರಕ್ಷನ್ ಮಾಡಬೇಕು ಎಂಬುದು ನಮ್ಮ ಉದ್ದೇಶ ಆಗಿರುತ್ತೆ. ಆ ಉದ್ದೇಶಗಳನ್ನ ನಾವು ಸಾಧಿಸಬೇಕಾದ್ರೆ ವಿವಿಧ ಪ್ಲಾನರ್ಸ್ ಗಳ ಮುಖಾಂತರ ನಾವು ಪ್ಲಾನರ್ಸ್ ನ ಕರೆಸಿ ಅವರ ಬಳಿ ಇರುವ ಪ್ಲಾನ್ಸ್ ನ ಪಡೆದುಕೊಳ್ತೀವಿ. ನೋಡಿ, ಇಂಥ ಪ್ಲಾನ್ಸ್ ನಲ್ಲಿ ನಾವು ಒಂದು ಬಿಲ್ಡಿಂಗ್ ಈ ಶೇಪ್ ಅಲ್ಲಿ ಬಿಲ್ಡಿಂಗ್ ನ ಕನ್ಸ್ಟ್ರಕ್ಷನ್ ಮಾಡಬಹುದು, ಈ ತರ ಬೇಸ್ ಹಾಕ್ಸಬಹುದು, ಈ ತರ ಪಿಲ್ಲರ್ಸ್ ಅನ್ನೋದು ಇಟ್ಬಹುದು ಅಂತ ಪ್ಲಾನ್ ಮಾಡಿಸಿ ಆ ವಿವಿಧ ರೀತಿಯ ಪ್ಲಾನರ್ಸ್ ಯಾರು ಬರ್ತಾರ, ವೇರಿಯಸ್ ಪ್ಲಾನರ್ಸ್ ಯಾರು ಬರ್ತಾರಲ್ಲ, ಆ ಪ್ಲಾನರ್ಸ್ ಅಲ್ಲಿ ಯಾವ ಪ್ಲಾನಿಂಗ್ ಅನ್ನೋದು, ಯಾವ ಬೆಸ್ಟ್ ಪ್ಲಾನ್ ಅಲ್ಲ ವೇರಿಯಸ್ ಕೋರ್ಸ್ ಸೆಲೆಕ್ಟ್ ಮಾಡೋದು, ಆ ಬೆಸ್ಟ್ ಪ್ಲಾನ್ ಯಾವುದು ಎಂಬುದನ್ನು ನಾವು ಸೆಲೆಕ್ಟ್ ಮಾಡೋದಕ್ಕೆ ಪ್ಲಾನಿಂಗ್ ಅಂತ ನಾವು ಡಿಫೈನ್ ಮಾಡ್ತೀವಿ. ಪ್ಲಾನಿಂಗ್ ಇಸ್ ಎ ಸೆಟ್ಟಿಂಗ್ ಆಫ್ ಆಬ್ಜೆಕ್ಟಿವ್ಸ್ ಫಾರ್ ಎ ಗಿವನ್ ಎ ಪೀರಿಯಡ್ ಅಂಡ್ ಫಾರ್ಮುಲೇಟಿಂಗ್ ಆಕ್ಷನ್ ಅಂಡ್ ಪ್ಲಾನ್ ಟು ಅಚೀವ್ ದೆಮ್ ಅಂಡ್ ಸೆಲೆಕ್ಟ್ ಎ ಬೆಸ್ಟ್ possible various course of alternative actions to available. ಒಂದು ನಿರ್ದಿಷ್ಟ ಅವಧಿಯಲ್ಲಿ ಉದ್ದೇಶಗಳನ್ನ ನಿರ್ಧರಿಸುವುದು ಮತ್ತೆ ಆ ಉದ್ದೇಶಗಳನ್ನ ಸಾಧಿಸಲು ಅಗತ್ಯವಾದ ಒಂದು ಕಾರ್ಯಮಾರ್ಗವನ್ನ ಅಭಿವೃದ್ಧಿಪಡಿಸುವುದು, ಆ ವಿವಿಧ ರೀತಿಯ ಕಾರ್ಯಮಾರ್ಗಗಳಲ್ಲಿ ಯಾವುದು ಸೂಕ್ತವಾದ ಯಾವುದು ಉತ್ತಮವಾದ ಎಂಬುದನ್ನ ಪರ್ಯಾಯವಾಗಿ ಆಯ್ಕೆ ಮಾಡುವುದಕ್ಕೆ ನಾವೇನಂತ ಕರಿತೀವಿ? ಯೋಜಿಸುವಿಕೆ ಅಂತ ನಾವು ಕರೀತೀವಿ. 2 ಮಾರ್ಕ್ ಪಾಯಿಂಟ್ ಇಂದ ವೆರಿ ಇಂಪಾರ್ಟೆಂಟ್ ಕ್ವಶನ್. ಡಿಫೈನ್ ಪ್ಲಾನಿಂಗ್ ಅಂತ ಕೇಳ್ತಾರೆ. ನೆಕ್ಸ್ಟ್ ಇಸ್ ಡಿಸ್ಕಸಿಂಗ್ ಅಬೌಟ್ ಫಾರ್ ದಿ ನೆಕ್ಸ್ಟ್ ಇಸ್ ಇಂಪಾರ್ಟೆನ್ಸ್ ಆಫ್ ಪ್ಲಾನಿಂಗ್. ನೋಡಿ, ಏನ್ ಇಂಪಾರ್ಟೆನ್ಸ್ ಕೊಡಬಹುದು ಕ್ಲಿಯರ್ ಕಟ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಮೀನಿಂಗ್ ಅಂಡ್ ಡೆಫಿನೇಷನ್ ಅಂಡರ್ಸ್ಟ್ಯಾಂಡ್ ಆಗಿದ್ರೆ ನೆಕ್ಸ್ಟ್ ಇಸ್ ಎ ಇಂಪಾರ್ಟೆನ್ಸ್ ಆಫ್ ಪ್ಲಾನಿಂಗ್. One more time is repeated. What do you mean by plan anta bandaga? Planning is a deciding in advance what to do and how to do. Planning is a when deciding in advance what to do and how to do. ನೋಡಿ, ಯೋಜಿಸುವಿಕೆ ಮೀನಿಂಗ್ ಅಂತ ಬಂದಾಗ ನಾವು ಏನು ಮಾಡಬೇಕು, ಹೇಗೆ ಮಾಡಬೇಕು ಎಂಬುದನ್ನ ಪೂರ್ವಭಾವಿಕವಾಗಿ ನಿರ್ಧಾರ ಮಾಡುವುದಕ್ಕೆ ಯೋಜಿಸುವಿಕೆ ಅಂತ ನಾವು ಕರೀತೀವಿ. Planning is a when deciding in advance what to do and how to do. Next is a definition of planning anta bandaga the planning is a setting of objective for given a period and formulating action and plan to achieve them and select a best possible various course of alternatives or actions to available. ಒಂದು ನಿರ್ದಿಷ್ಟ ಅವಧಿಯಲ್ಲಿ ತಮ್ಮ ಉದ್ದೇಶಗಳನ್ನ ನಿರ್ಧರಿಸುವುದು, ಆ ಉದ್ದೇಶಗಳನ್ನ ಸಾಧಿಸಲು ವಿವಿಧ ರೀತಿಯ ಕಾರ್ಯಮಾರ್ಗವನ್ನು ಅಭಿವೃದ್ಧಿಪಡಿಸುವುದು, ಆ ವಿವಿಧ ರೀತಿಯ ಕಾರ್ಯಮಾರ್ಗಗಳಲ್ಲಿ ಯಾವುದು ಉತ್ತಮವಾಗಿದ್ದೆಂದು ಪರ್ಯಾಯವಾಗಿ ಆಯ್ಕೆ ಮಾಡುವುದಕ್ಕೆ ನಾವು ಏನಂತ ಕರಿತೀವಿ? ಯೋಜಿಸುವಿಕೆ ಅಂತ ನಾವು ಕರಿತೀವಿ. ಬೋತ್ ಮೀನಿಂಗ್ ಅಂಡ್ ಡೆಫಿನೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಇದೆ ಇಂಪಾರ್ಟೆನ್ಸ್ ಆಫ್ ಪ್ಲಾನಿಂಗ್ ಅಂತ ಬಂದಾಗ ನೋಡಿ, ನಾನು ಫಸ್ಟ್ ಡಿಸ್ಕಸ್ ಮಾಡಬೇಕಾದ್ರೆ ಹೇಳಿದ್ದೀನಿ, ಪ್ಲಾನಿಂಗ್ ಅನ್ನೋದು ವೆರಿ ಇಂಪಾರ್ಟೆಂಟ್ ಫಾರ್ ದಿ ಎವರಿ ಏರಿಯಾ, ಎವರಿ ಆರ್ಗನೈಸೇಷನ್, ಎವರಿ ಇನ್ಸ್ಟಿಟ್ಯೂಷನ್. ಪ್ಲಾನಿಂಗ್ ಅನ್ನೋದು, ಯೋಜಿಸುವಿಕೆ ಅನ್ನೋದು ಎಲ್ಲಾ ಏರಿಯಾಗಳಲ್ಲಿ ಕೂಡ ತುಂಬಾ ಅಗತ್ಯವಾಗಿದೆ. ಅದು ಸರ್ಕಾರಿ ಒಡೆತನದ ಸಂಸ್ಥೆಗಳಿರ್ಬೋದು
ಖಾಸಗಿ ಒಡೆತನ ಸಂಸ್ಥೆಗಳಿರ್ಬೋದು, ಇಲ್ಲಾಂದ್ರೆ ಕೆಲವೊಂದು ಇನ್ಸ್ಟಿಟ್ಯೂಷನ್ ಸಂಸ್ಥೆಗಳಿರ್ಬೋದು, ಎಲ್ಲದಕ್ಕೂ ಕೂಡ ಒಂದು ಪ್ಲಾನ್ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಯೋಜಿಸುವಿಕೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಪ್ರಾಮುಖ್ಯ ಅನ್ನೋದು ಆಗಿರುತ್ತೆ. ನೆಕ್ಸ್ಟ್ ಇದೆ ಫಸ್ಟ್ ಪಾಯಿಂಟ್ ಇದೆ ಇಂಪಾರ್ಟೆನ್ಸ್ ಆಫ್ ಪ್ಲಾನಿಂಗ್ ಅಂತ ಬಂದಾಗ planning is giving directions. ನೋಡಿ ಇಂಪಾರ್ಟೆನ್ಸ್ ಅಂತ ಬಂದಾಗ ಫಸ್ಟ್ ಪಾಯಿಂಟ್ is planning is given for the direction. ನೋಡಿ ಯೋಜಿಸುವಿಕೆ ಅನ್ನೋದು ಮಾರ್ಗದರ್ಶನವನ್ನ ನೀಡುತ್ತೆ. ದ ಪ್ಲಾನಿಂಗ್ ಈಸ್ ಹೆಲ್ಪ್ಫುಲ್ ಫಾರ್ ದಿ ಮ್ಯಾನೇಜ್ಮೆಂಟ್. ನೋಡಿ ಯೋಜಿಸುವಿಕೆ ಅನ್ನೋದು ನಿರ್ವಹಣೆಗೆ ತುಂಬಾ ಹೆಲ್ಪ್ ಅನ್ನೋದು ಮಾಡುತ್ತೆ. ಯಾವ ತರ ಅಂತ ಬಂದಾಗ ದ ಪ್ಲಾನಿಂಗ್ ಈಸ್ ವೆನ್ ಡಿಸೈಡಿಂಗ್ ಇನ್ ಅಡ್ವಾನ್ಸ್ ವಾಟ್ ಟು ಡೂ ಇನ್ ದ ವೇ ಆಫ್ ಗಿವನ್ ಫಾರ್ ದಿ ಡೈರೆಕ್ಷನ್. And also the planning is when objective is clearly stated, their objective. Every organization also having their own objective, but that objective clearly stated. Therefore the planning is helpful for the employee in the organizations. What also do the employee also what do in the organizations, easily to achieving their end of the result or end of the goals or objectives. ನೋಡಿ ಪ್ಲಾನಿಂಗ್ ಅನ್ನೋದು ಮಾರ್ಗದರ್ಶನವನ್ನ ನೀಡುತ್ತೆ. ಯಾವ ತರ ಅಂತ ಬಂದಾಗ ನಾವು ಏನು ಮಾಡಬೇಕು, ಹೇಗೆ ಮಾಡಬೇಕು ಎಂಬುದನ್ನು ನಾವು ಪೂರ್ವಭಾವಿಕವಾಗಿ ನಿರ್ಧಾರ ಮಾಡುವುದರ ಮುಖಾಂತರ ಇಲ್ಲಿ ಮಾರ್ಗದರ್ಶನವನ್ನ ನೀಡ್ತಾ ಇರುತ್ತೆ. ಗೈಡೆನ್ಸ್ ಅನ್ನೋದು ಡೈರೆಕ್ಷನ್ ಅನ್ನೋದನ್ನ ಪ್ರೊವೈಡ್ ಮಾಡ್ತಾ ಇರುತ್ತೆ. ನಾವು ಏನು ಮಾಡಬೇಕು ಎಂಬುದನ್ನ ಪೂರ್ವಭಾವಿಕವಾಗಿ ನಿರ್ಧಾರ ಮಾಡುವುದರಿಂದ ಇಲ್ಲಿ ಮ್ಯಾನೇಜ್ಮೆಂಟ್ ಗೆ ಪ್ಲಾನಿಂಗ್ ಅನ್ನೋದು ಮಾರ್ಗದರ್ಶನವನ್ನ ನೀಡ್ತಾ ಇರುತ್ತೆ. ಇಲ್ಲಿ ಆಬ್ಜೆಕ್ಟಿವ್ ಅನ್ನೋದು ನಿಖರವಾಗಿ ಸ್ಪಷ್ಟವಾಗಿರುತ್ತೆ. ಪ್ಲಾನ್ ಅನ್ನೋದು ನಮ್ಮಲ್ಲಿ ಯಾವಾಗ ಇರುತ್ತೋ ಅವಾಗ ನಮ್ಮಲ್ಲಿರುವ ಆಬ್ಜೆಕ್ಟಿವ್ಸ್ ಅನ್ನೋದು ಕೂಡ ಕ್ಲಿಯರ್ ಆಗಿರುತ್ತೆ. ಕ್ಲಿಯರ್ಲಿ ಸ್ಟೇಟೆಡ್ ದೇರ್ ಆಬ್ಜೆಕ್ಟಿವ್ಸ್. ನಮ್ಮಲ್ಲಿರುವ ಉದ್ದೇಶಗಳು ಸ್ಪಷ್ಟವಾಗಿ ನಿಖರವಾಗಿರುತ್ತೆ. ಈ ತರ ಯಾವಾಗ ಸ್ಪಷ್ಟವಾಗಿ ನಿಖರವಾಗಿರುತ್ತೋ ಅವಾಗ ನಮ್ಮ ಸಂಸ್ಥೆಯಲ್ಲಿ ಇರುವ ಎಂಪ್ಲಾಯೀಸ್ ಆ ಸಂಸ್ಥೆಯಲ್ಲಿ ಯಾವ ತರ ಕೆಲಸವನ್ನ ಮಾಡಬೇಕು ಎಂಬುದನ್ನ ಒಂದು ಡೈರೆಕ್ಷನ್ ನೀಡುತ್ತೆ, ಒಂದು ಮಾರ್ಗದರ್ಶನವನ್ನ ನೀಡ್ತಾ ಇರುತ್ತೆ. ನಮ್ಗೆ ಇವಾಗ ಪ್ಲಾನ್ ಗೊತ್ತಿದೆ, ಯಾವ ತರ ನಾನು ಕೆಲಸ ನಾನು ಒಂದು ಆರ್ಗನೈಸೇಷನ್ ಎಂಪ್ಲಾಯಿ ಆಗಿದ್ದೀನಿ ಅಂದ್ರೆ ನನ್ಗೆ ಯಾವ ಕೆಲಸವನ್ನ ಮಾಡಬೇಕು ಎಂಬುದನ್ನ ನಮ್ಗೆ ಪೂರ್ವಭಾವಿಕವಾಗಿ ನಿರ್ಧಾರ ಮಾಡುವುದರಿಂದ ನಾನು ಆ ಎಂಪ್ಲಾಯಿ ಆಗಿ ಆ ಸಂಸ್ಥೆಯಲ್ಲಿ ಯಾವ ಕೆಲಸವನ್ನ ಮಾಡಬೇಕು ಎಂಬುದು ನಮ್ಗೆ ಗೊತ್ತಿರುತ್ತೆ. ಯಾವಾಗ ಗೊತ್ತಿರುತ್ತೋ ನನ್ನ ಕೆಲಸವನ್ನ ನಾನು ಮಾಡ್ತಾ ಇರ್ತೀನಿ, ಅವಾಗ ಎಂಡ್ ಆಫ್ ದ ರಿಸಲ್ಟ್ ಆರ್ಗನೈಸೇಷನ್ ಆಬ್ಜೆಕ್ಟಿವ್ ಉದ್ದೇಶವನ್ನು ನಾನು ಸಾಧಿಸಬಹುದು. ದ ಪ್ಲಾನಿಂಗ್ ಈಸ್ ಗಿವನ್ ಫಾರ್ ದಿ ಡೈರೆಕ್ಷನ್ ವೆನ್ ಡಿಸೈಡಿಂಗ್ ಇನ್ ಅಡ್ವಾನ್ಸ್ what to do in the way of given for the direction. When the planning is available, the objective is clearly stated. In the way of is given to direction for the employee what do in the organization. When given to better performance of the employees at the moment, easily reaching their end of the result, reaching their objectives. Therefore it is planning is given for the direction also very important for the planning. ನೋಡಿ ನಮಗೆ ಯಾವಾಗ ನಾವು ಏನು ಮಾಡಬೇಕು, ಹೇಗೆ ಮಾಡಬೇಕು ಎಂಬುದನ್ನು ಪೂರ್ವಭಾವಿಕವಾಗಿ ನಿರ್ಧಾರ ಮಾಡುವುದರ ಮುಖಾಂತರ ಇಲ್ಲಿ ಪ್ಲಾನಿಂಗ್ ಅನ್ನೋದು ಮ್ಯಾನೇಜ್ಮೆಂಟ್ ಗೆ ಡೈರೆಕ್ಷನ್ ಅನ್ನೋದನ್ನ ನೀಡ್ತಾ ಇರುತ್ತೆ. ಅದ್ರ ಜೊತೆಗೆ ನಮ್ಮಲ್ಲಿ ಯಾವಾಗ ಪ್ಲಾನ್ಸ್ ಅನ್ನೋದು ನಮ್ಮಲ್ಲಿ ಇರುತ್ತೋ, ನಾವು ಯೋಜಿಸುವಿಕೆ ನಮ್ಮಲ್ಲಿ ಯಾವಾಗ ಇರುತ್ತೋ ಅಲ್ಲಿ ನಮ್ಗೆ ನಮ್ಮ ಆಬ್ಜೆಕ್ಟಿವ್ ಅನ್ನೋದು ಸ್ಪಷ್ಟವಾಗಿ ನಿಖರವಾಗಿರುತ್ತೆ. ನಾವು ಅದು ಮಾಡಲೇಬೇಕು, ಇದರ ನಮ್ಮ ಆಬ್ಜೆಕ್ಟಿವ್ ರೀಚ್ ಆಗ್ಬೇಕಾದ ಅನ್ನೋದು ಕ್ಲಿಯರ್ ಆಗಿ ಆಬ್ಜೆಕ್ಟಿವ್ ಉದ್ದೇಶ ಅನ್ನೋದು ಕ್ಲಿಯರ್ ಆಗಿ ಸ್ಪಷ್ಟವಾಗಿ ನಿಖರವಾಗಿರುತ್ತೆ. ಇದರ ಪ್ಲಾನ್ಸ್ ಅನ್ನೋದು ಯಾವಾಗ ಅವೈಲೇಬಲ್ ಇರುತ್ತೋ
ಅವಾಗ ಈ ಪ್ಲಾನಿಂಗ್ ಅಲ್ಲಿ ನಾವು ಪ್ಲಾನ್ಸ್ ಮುಂಚೆ ಡಿಸೈಡ್ ಮಾಡಿ ಮುಂದಾಲೋಚನೆಯಿಂದ ಮುಂಚೆ ಡಿಸೈಡ್ ಮಾಡೋದ್ರಿಂದ ಎಂಪ್ಲಾಯೀಸ್ ಆರ್ಗನೈಸೇಷನ್ ನಲ್ಲಿ ಏನು ಮಾಡಬೇಕು ಎಂಬುದನ್ನ ಗೊತ್ತಾಗಿರುತ್ತೆ, ಏನು ಮಾಡಬೇಕು ಎಂಬುದನ್ನ ತೋರಿಸುತ್ತೆ. ಏನು ಮಾಡಬೇಕು ಎಂಬುದನ್ನ ಗೊತ್ತಾಗಿರುತ್ತೋ ಅದರ ಪ್ರಕಾರವಾಗಿ ಎಂಪ್ಲಾಯೀಸ್ ಅನ್ನೋದು ಎಂಪ್ಲಾಯೀಸ್ ಆಲ್ಸೋ ಡೂಯಿಂಗ್ their performance or the movement easily reaching their objectives. In the way of planning also given for the direction. Clear? Next point is a planning is reduce risk and uncertainty. Planning is a reducing for the risk and uncertainty. ನೋಡಿ ಅಪಾಯಗಳನ್ನ ಮತ್ತು ಅನಿಶ್ಚಿತ ಘಟನೆಗಳನ್ನ ನಾವು ಕಡಿಮೆ ಮಾಡಬಹುದು. ಪ್ಲಾನಿಂಗ್ ನಿಂದ ಯೋಜಿಸುವಿಕೆಯಿಂದ ನಾವು ಏನೊಂದು ಅಪಾಯಗಳು ಮತ್ತು ಅನಿಶ್ಚಿತ ಘಟನೆಗಳನ್ನ ನಾವು ಎಂದು ಕಡಿಮೆ ಮಾಡಬಹುದು. ಪ್ಲಾನಿಂಗ್ is a reducing for the risk and uncertainty. The planning is a helpful for the management. The planning is a helpful for the management from the looking ahead and anticipated of the changes. ನೋಡಿ ಭವಿಷ್ಯದ ರೀತಿಯಿಂದ ನಾವು ನೋಡಬೇಕಾದ್ರೆ ಮುಂದೆ ನಮ್ಮ ಸಂಸ್ಥೆಯಲ್ಲಿ ಏನು ಅಪಾಯಗಳು ಉಂಟಾಗುತ್ತೆ, ಏನು ಅಪಾಯಗಳು ಸಂಭವಿಸಬಹುದು ಎಂಬುದನ್ನು ನಾವು ಮುಂದಾಲೋಚನೆಯಿಂದ ನಿರೀಕ್ಷಣೆ ಮಾಡುವುದರಿಂದ ಮುಂದೆ ಬರುವ ಸಮಸ್ಯೆಗಳನ್ನ ಮತ್ತು ಬದಲಾವಣೆಗಳನ್ನು ಕೂಡ ನಾವು ಕಡಿಮೆ ಮಾಡಬಹುದು. The planning is a reducing for the risk and uncertainties because the planning is a helpful for the management. Helpful for the management. The management for a looking ahead and anticipated of the changes. ನೋಡಿ ನಾವು ಪ್ಲಾನಿಂಗ್ ಅಂತ ಬಂದ ನಾವು ಪ್ಲಾನಿಂಗ್ ಮಾಡೋದೇ ಎಸ್ಪೆಷಲಿ ಪ್ಲಾನ್ ಮಾಡೋದೇ ನಾವು ರಿಸ್ಕ್ ನ ಮತ್ತು ಅನ್ಸರ್ಟನಿಟೀಸ್ ನ ಕಡಿಮೆ ಮಾಡೋದಕ್ಕೆ. ಯಾವಾಗ ನಾವು ಏನು ಮಾಡಬೇಕು ಹೇಗೆ ಮಾಡಬೇಕು ಎಂಬುದನ್ನ ಪೂರ್ವಭಾವಿಕವಾಗಿ ಪ್ರಿಡಿಟರ್ಮ್ ಆಗಿ ಫೋರ್ಕಾಸ್ಟ್ ಮಾಡೋದ್ರಿಂದ ನಿರ್ಧಾರ ಮಾಡೋದ್ರಿಂದ ಭವಿಷ್ಯದಲ್ಲಿ ನಮ್ಮ ಸಂಸ್ಥೆಯಲ್ಲಿ ಉದ್ಭವಿಸುವ ಸಮಸ್ಯೆಗಳನ್ನ ನಾವು ನಿರೀಕ್ಷಣೆ ಮಾಡಿ ಆ ಉದ್ಭವಿಸುವ ಸಮಸ್ಯೆಗಳನ್ನ ಮತ್ತು ಅನಿಶ್ಚಿತ ಘಟನೆಗಳನ್ನ ನಾವು ಕಡಿಮೆ ಮಾಡಬಹುದು. The planning is a reducing for the risk and uncertainties because is a predetermined process expecting for the future things. Future happens. When the expecting for the future happens, at the moment is taken for the some measures. Therefore, is a reducing for the risk and uncertainties. ನೋಡಿ ಭವಿಷ್ಯದ ಮುಂದಾಲೋಚನೆಯಿಂದ ನಾವು ಏನು ಸಮಸ್ಯೆಗಳು ಉದ್ಭವಿಸುತ್ತೆ ಎಂಬುದನ್ನು ನಿರೀಕ್ಷೆ ಮಾಡ್ತಾ ಇರೋದ್ರಿಂದ ಆ ಸಮಸ್ಯೆಗಳಲ್ಲಿ ಉದ್ಭವಿಸುವ ಅಪಾಯಗಳನ್ನ ಮತ್ತು ಅನಿಶ್ಚಿತ ಘಟನೆಗಳನ್ನ ನಾವೇನ್ ಮಾಡಬಹುದು ಕಡಿಮೆ ಮಾಡಬಹುದು. The planning is a reducing for the risk and uncertainties because is a planning is a helpful for the management. Planning is a helpful for the management. The management looking ahead and anticipated changes. And also the planning is a expected for the future happens. Planning is a expected for the future happens. Therefore, easily to taken for the some measures and to reducing for the some risk. ಭವಿಷ್ಯದಲ್ಲಿ ಸಂಭವಿಸುವ ಸಮಸ್ಯೆಗಳನ್ನ ನಾವು ಪೂರ್ವಭಾವಿಕವಾಗಿ ನಿರೀಕ್ಷಣೆ ಮಾಡುವುದರಿಂದ ಆ ಸಮಸ್ಯೆಗಳನ್ನ ಮತ್ತು ಅನಿಶ್ಚಿತ ಘಟನೆಗಳನ್ನ ನಾವೇನ್ ಮಾಡಬಹುದು ಕಡಿಮೆ ಮಾಡಬಹುದು. ಅದರ ಜೊತೆಗೆ ನಾವು ಏನೇ ಒಂದು ಸಮಸ್ಯೆಗಳಲ್ಲಿ ಬದಲಾವಣೆ ಆಂಟಿಸಿಪೇಟೆಡ್ ಚೇಂಜಸ್ ಅನ್ನೋದು ಏನಾದ್ರು ಕಂಡು ಬಂದ್ರೆ ಏನೇ ಒಂದು ಫ್ಲೆಕ್ಸಿಬಿಲಿಟಿ ಅನ್ನೋದು ಚೇಂಜಸ್ ಅನ್ನೋದು ಕಂಡು ಬಂದು ಕೂಡ ಅದನ್ನ ನಾವು ಬದಲಾವಣೆ ಮಾಡಬಹುದು. ಯಾಕಂದ್ರೆ ನಾವು ಇಲ್ಲಿ ಪೂರ್ವಭಾವಿಕವಾಗಿ ತಿಳ್ಕೊಳ್ತಾ ನಿರೀಕ್ಷಣೆ ಮಾಡ್ತಾ ಇದೀವಿ. ಆದ್ದರಿಂದ ಪ್ಲಾನಿಂಗ್ ಈಸ್ ಎ ರಿಡ್ಯೂಸಿಂಗ್ ಫಾರ್ ದ ರಿಸ್ಕ್ ಅಂಡ್ ಅನ್ಸರ್ಟನಿಟೀಸ್. ನೆಕ್ಸ್ಟ್ ಪಾಯಿಂಟ್ ಈಸ್ ಎ ಪ್ಲಾನಿಂಗ್ ಈಸ್ reduce planning is reduce overlapping and wasteful activities. The planning is a reduce for the overlapping and wasteful activities. ನೋಡಿ ಪ್ಲಾನಿಂಗ್ ಅನ್ನೋದು ಅತಿವ್ಯಾಪಿಸುವ ಮತ್ತು ವೇಸ್ಟ್ಫುಲ್ ಆಕ್ಟಿವಿಟೀಸ್ ನಾವು ಕಡಿಮೆ ಮಾಡಬಹುದು.
The planning is a reducing for the overlapping and wasteful activities because the planning is a helpful for the management. The planning is a helpful for the management. The management serve as a basic coordinations of the activities and efforts from the different divisions, different individuals and different departments. When the coordinations creating among the individuals or different divisions or the movement is avoiding for the confusions and misunderstandings. Confusions and misunderstanding is also easily to eliminating and minimize for the useless and redundant activities. ನೋಡಿ ಯಾವ ತರ ನಾವು ಈ ಓವರ್ಲ್ಯಾಪಿಂಗ್ ಅತಿವ್ಯಾಪಿಸುವ ಮತ್ತು ವೇಸ್ಟ್ಫುಲ್ ಆಕ್ಟಿವಿಟೀಸ್ ನ ಕಡಿಮೆ ಮಾಡಬಹುದು ಅಂತ ಬಂದಾಗ ಯಾವಾಗ ಈ ಯೋಜಿಸುವಿಕೆ ಅನ್ನೋದು ಮಾಡ್ಕೊಂಡು ನಮ್ಮ ಹತ್ರ ಪ್ಲಾನಿಂಗ್ ಅನ್ನೋದು ನಮ್ಮ ಹತ್ರ ಅವೈಲೇಬಲ್ ಇರುತ್ತೋ ಅವಾಗ ನಾವು ನಮ್ಮ ಬಳಿ ಇರುವ ವ್ಯಕ್ತಿಗಳ ನಡುವೆ ಇರಬಹುದು, ವಿಭಾಗಗಳ ನಡುವೆ ಇರಬಹುದು, ಒಂದು ಕಾರ್ಯಚಟುವಟಿಕೆಗಳನ್ನ ಮಾಡಬೇಕಂದ್ರೂ ಇಲ್ಲಾಂದ್ರೆ ಪ್ರಯತ್ನಿಸಬೇಕಂದ್ರೂ ಕೂಡ ನಮ್ಮ ಬಳಿ ಒಂದೊಂದು ಸಮನ್ವಯತೆ ಕೋಆರ್ಡಿನೇಷನ್ ಅನ್ನೋದು ಕಂಡು ಬರುತ್ತೆ. ಪ್ಲಾನಿಂಗ್ ಅನ್ನೋದು ಯಾವಾಗ ಮಾಡ್ತಾ ಇರ್ತೀವೋ ಅವಾಗ ಕೋಆರ್ಡಿನೇಷನ್ ಪ್ಲಾನಿಂಗ್ ಅನ್ನೋದು ಮುಂಚೆನೇ ಇರುತ್ತೆ ನಮ್ಮ ಹತ್ರ, ಕೋಆರ್ಡಿನೇಷನ್ ಅನ್ನೋದು ಕ್ರಿಯೇಟ್ ಆಗೋದಿಲ್ಲ. ಕೋಆರ್ಡಿನೇಷನ್ creating among for the different individuals, different divisions and different departments. Coordination ಯಾವಾಗ ಕಂಡು ಬರುತ್ತೋ ಅವಾಗ ನಾವು ಈಸಿಯಾಗಿ ಕನ್ಫ್ಯೂಷನ್ಸ್ ನ ಮತ್ತು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ನ ಅವಾಯ್ಡ್ ಮಾಡಬಹುದು. Easily to avoiding for the confusions or misunderstanding, easily to minimize it, eliminated for the useful and redundant activities. Planning is a reducing for the overlapping and wasteful activities. Planning is helpful for the management. Planning is a helpful for the management and also the manager serve as a basic of the activities and efforts, the coordination from the individuals, divisions and departments. Therefore, when the creating for the coordinations among the different peoples and different divisions and different individuals at the movement, easily to avoiding for the confusions, easily to avoiding for the misunderstanding, easily to eliminating or minimizing for the useless and any other redundant activities. ನಿರುಪಯುಕ್ತ ಚಟುವಟಿಕೆಗಳನ್ನು ನಾವು ಕಡಿಮೆ ಮಾಡಬಹುದು ನೋಡಿ. and also discussing for the next period ಈ ಪ್ಲಾನಿಂಗ್ ಚಾಪ್ಟರ್ ಅಂತ ಬಂದಾಗ ಈ ಪ್ಲಾನಿಂಗ್ ಚಾಪ್ಟರ್ ಅಲ್ಲಿ ಆನ್ಲೈನ್ ಎಕ್ಸಾಮ್ ಗೆ ರಿಲೀಸ್ ಆಗೋದು 6 ಮಾರ್ಕ್. ಇದರಲ್ಲಿ ಬರೋದು 1 mark 1 question, 2 mark 1 question and 4 mark 1 question. 8 mark question is nil, not available. Okay, ನೋಡಿ ಅದು ಕೇಳಬೇಕಾದ್ರೆ ಎಸ್ಪೆಷಲಿ 1 mark ಗೆ ಮೀನಿಂಗ್ what is planning ಅನ್ನೋ ಮೀನಿಂಗ್ ನ ಹೇಳ್ತಾರೆ. ಪ್ಲಾನಿಂಗ್ is a one of the when deciding in advance what to do and how to do. ನೆಕ್ಸ್ಟ್ 2 mark ಬಂದಾಗ ಕೇಳಿದ್ರೆ ಡೆಫಿನೇಷನ್ ಕೇಳಬಹುದು. ಪ್ಲಾನಿಂಗ್ is a ಡಿಫೈನ್ ಪ್ಲಾನಿಂಗ್ ಅಂತ ಕೂಡ ರೈಸ್ ಆಗಬಹುದು. ನೆಕ್ಸ್ಟ್ is a 4 mark ಅಂತ ಬಂದಾಗ ಇರೋ ಇಂಪಾರ್ಟೆನ್ಸ್ ಇರಬಹುದು, ಫ್ಯೂಚರ್ಸ್ ಇರಬಹುದು, ಇಲ್ಲ ಅಂದ್ರೆ ಪ್ರೋಸೆಸ್ ಇರಬಹುದು, ಇಲ್ಲ ಅಂದ್ರೆ ಲಿಮಿಟೇಷನ್ಸ್ ಇರಬಹುದು, ಇಲ್ಲ ಅಂದ್ರೆ ಟೈಪ್ಸ್ ನ ಕೇಳೋ ಚಾನ್ಸ್ ತುಂಬಾ ಇರುತ್ತೆ. ಕ್ಲಿಯರ್? ಆಲ್ಸೋ ಡಿಸ್ಕಸಿಂಗ್ ಫಾರ್ ದಿ ನೆಕ್ಸ್ಟ್ ಇಯರ್. ಥ್ಯಾಂಕ್ ಯು ಫಾರ್ ದಟ್.